ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ತಾಲೂಕಾ ಮಟ್ಟದ ಉಮೂಮಿ ಇಜ್ತಮಾ ಕಾರ್ಯಕ್ರಮ ಭಕ್ತಿ ಭಾವದಿಂದ ಮತ್ತು ವೈಭವದಿಂದ ಜರುಗಿದೆ. 2 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಏಪ್ರಿಲ್ 26ರ ರಾತ್ರಿ 9 ಗಂಟೆ ಸಂದರ್ಭ ಜಮಖಂಡಿ ನಗರದ ಜಂಬಗಿ ರಸ್ತೆಯಲ್ಲಿ ಏಪ್ರಿಲ್ 25ರಿಂದ 26ರವರೆಗೆ ಉಮೂಮಿ ಇಜ್ತಮಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೆಳಗ್ಗಿನಿಂದಲೇ ತಾಲೂಕು ಸೇರಿದಂತೆ ವಿವಿಧ ಭಾಗಗಳಿಂದ ಮುಸ್ಲಿಂ ಸಮಾಜದ ಬಾಂಧವರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಾಮೂಹಿಕ ಪ್ರಾರ್ಥನೆ, ಕುರಾನ್ ಪಠಣ ಹಾಗೂ ಧಾರ್ಮಿಕ ಉಪನ್ಯಾಸಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ವು. ಪ್ರಾರ್ಥನೆಯ ವೇಳೆ ಭಕ್ತರು ಭಕ್ತಿಭಾವ, ಶಿಸ್ತಿನ ನಡೆ ಮತ್ತು ಏಕಾಗ್ರತೆ ಎಲ್ಲರ ಗಮನ ಸೆಳೆಯಿತು. ಧಾರ್ಮಿಕ ವಾತಾವರಣದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಆಧ್ಯಾತ್ಮಿಕತೆಯ ಸಮ್ಮಿಲನವಾಯಿತು ಎಂದು ಸ್ಥಳೀಯ ಪ್ರಮುಖರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಬೆಳಗಾವಿಯ ಮೌಲಾನಾ ಬಿಲಾಲ್ ಹಾಗೂ ಅಥಣಿಯ ಮೌಲಾನಾ ಹಿದಾಯತುಲ್ಲಾ ಖಾನ್ ಅವರು ಪ್ರಾರ್ಥನೆ ನಡೆಸಿ ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ನೈತಿಕ ಮೌಲ್ಯಗಳ ಮಹತ್ವವನ್ನು ಸಾರಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ಕುಡಿಯುವ ನೀರು, ಊಟದ ವ್ಯವಸ್ಥೆ, ವಿಶ್ರಾಂತಿ ಹಾಗೂ ವಾಹನ ನೀಡುವ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಲಾಗಿತ್ತು. ಸ್ಥಳೀಯರು, ಸ್ವಯಂ ಸೇವಕರು ಮತ್ತು ಆಯೋಜಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಒಟ್ಟಿನಲ್ಲಿ ಜಮಖಂಡಿ ನಗರದಲ್ಲಿ ನಡೆದ ಈ ಇಜ್ತಿಮಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. मुझे जन्नत में दाखिल किया गया, मैं जन्नत के एक पत्ते पर ला इलाहा इल्लल्लाह देखा, दूसरी जानिब मोहम्मद रसूलुल्लाह देखा। मैं समझ गया कोई अल्लाह के बाद कोई हस्ती है, किसी का मकाम है तो मोहम्मद सल्लल्लाहु अलैहि वसल्लम। 40 साल में रोता रहा, दुआएं कबूल नहीं। मैंने कहा अल्लाह मोहम्मद सल्लल्लाहु अलैहि वसल्लम के सदके में कबूल कर ले, अल्लाह ने दुआ कबूल कर ली। सबसे पहले अजान दावत है, अजान दावत है। सबसे पहली अजान हिंदुस्तान में आदम अलैहिस्सलाम को जब जमीन में उतारा गया, उनको वहशत होने लगी। गुनाह करते करते दिल सियाह हो चुके हैं, ऐ अल्लाह गुनाह करते करते आपसे बड़े दूर हो चुके हैं, ऐ अल्लाह गुनाह करते करते ऐ अल्लाह गुनाहों के दलदल में डूब चुके हैं, ऐ अल्लाह डूबा हुआ खुद नहीं निकल सकता। ऐ रहीम अल्लाह, ऐ करीम अल्लाह, ऐ मुनीम अल्लाह, ऐ बख्शिन अल्लाह, अपनी रहमत की रस्सी डालकर हम सबको अपने रहमत के साए में खींच लीजिए। ऐ अल्लाह, अल्लाह आपकी नेमतें बारिश की तरह बरसती रही दिन रात में। ऐ अल्लाह आपकी नेमतों को हम इस्तेमाल करते रहे। ऐ अल्लाह खाने की शक्ल में, पीने की शक्ल में, पहनने की शक्ल में, ओढ़ने बिछोने की शक्ल में, ऐ अल्लाह न जाने कैसी कैसी नेमतें आप पर आपने हमारे ऊपर नाजिल की। ऐ अल्लाह हम बराबर नेमतों को इस्तेमाल करते रहे, लेकिन ऐ अल्लाह गुनाहों के जरिए से आपका सामना किया, नाफरमानी के जरिए से आपका सामना किया।